ಕೆಲವೊಂದು ಹಳ್ಳಿಗೂ ಭೇಟಿ ಮಾಡ್ತಾ ಇದ್ರಿ. ಯಾವ ವಿಚಾರದಲ್ಲಿ ಏನ್ ಸಮಸ್ಯೆ ವಿಚಾರಕ್ಕೆ ಸರ್, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ದೇವಶೆಟ್ಟಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ರಾಮಲಿಂಗಪ್ಪ ಮತ್ತೆ ಅವ್ರ ತಂಡ ಅವರೆಲ್ಲ ಸೇರ್ಕೊಂಡು ಜಗದೀಶ್ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ಇಲ್ಲಿದ್ದಾನೆ. ಒಬ್ಬ ದೌರ್ಬಲ್ಯ ಜೊತೆಗೇನಂದ್ರೆ ಕಷ್ಟ, ಬಡವರು ಆದ್ರೆ ಒಂದಷ್ಟು ಜಾಗಗಳು ಉಳಿಸ್ಕೊಂಡಿರ್ತಾರಲ್ಲ, ಅಲ್ಲಿಂದ ಇಲ್ಲಿ ತನಕ 80 ಅಡಿ ಜಾಗ ಇದೆ ಅವ್ರಿಗೆ. ಅದನ್ನ ಸರ್ವೆ ಮಾಡ್ದಿರಾ ಮತ್ತೆ ಪಂಚಾಯತಿ ಅಧಿಕಾರಿಗಳನ್ನ ಯಾರನ್ನೂ ಕರ್ಕೊಂಡ್ಬರ್ದಿರಾ ಏಕಾಏಕಿ ಈ ದೇವಶೆಟ್ಟಹಳ್ಳಿ ಗ್ರಾಮದಲ್ಲಿ 18ನೇ ತಾರೀಕು ಕಾಂಪೌಂಡ್ ಹಾಕೋದಕ್ಕೆ ಬರ್ತಾರೆ. ಕಾಂಪೌಂಡ್ ಹಾಕಿದಾಗ ಅಳತೆ ಆಗಿಲ್ವಲ್ಲ, ಏನಕ್ಕೆ ಕಾಂಪೌಂಡ್ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಇವ್ರ ಫ್ಯಾಮಿಲಿ ಅವರು ಕುಟುಂಬಸ್ಥರೆಲ್ಲ ಪೂರ್ತಿ ಕೇಳ್ತಾರೆ. ಕೇಳಿದ ತಕ್ಷಣ ಹೀನಾಮಾನವಾಗಿ ಹೊಡಿತಾರೆ ಅವ್ರನ್ನ. ಆ ಹೊಡೆದಿರೋದಕ್ಕೆ ಸಂಬಂಧಪಟ್ಟಂಗೆ, ಗಲಾಟೆಗಳಾಗಿರೋದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿಡಿಯೋ ದಾಖಲೆಗಳು, ಫೋಟೋಸು ಪ್ರತಿಯೊಂದು ಎಲ್ಲ ಇದೆ. ಜೊತೆಗೇನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ FIR ದಾಖಲಾಗಿದೆ, ಆದ್ರೆ ಆರೋಪಿಗಳು ಬಂಧನ ಆಗಿಲ್ಲ. ಎಲ್ಲೋ ಒಂದ್ ಕಡೆ ನೋವಾಗುತ್ತೆ ಮನ್ಸಿಗೆ. ಯಾಕೆಂದ್ರೆ ಅಷ್ಟು ಹೀನಾಮಾನವಾಗಿ ಇವರು ಏಟುಗಳು ತಿಂದಿರೋದಲ್ದಿರ, JCB ನಲ್ಲಿ ಇದು ಬಂದು ಅಕ್ರಮವಾಗಿ ಪ್ರವೇಶ ಮಾಡಿರೋದಂತ ಅಲ್ದಿರ, ಮತ್ತೆ ಯಾವ್ದೇ ಪಂಚಾಯತಿ ಅಧಿಕಾರಿಗಳನ್ನ ಕರ್ಕೊಂಡ್ ಬರ್ದಿರ, ಡೈರೆಕ್ಟ್ ಆಗಿ ಬಂದು ಇವ್ರನ್ನ ಹೊಡೆದಿರೋದಲ್ದಿರ, ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ದಾಖಲೆಗಳಿದ್ರು, ಫೋಟೋಸ್ ಎಲ್ಲ ಇದ್ರು, ಐತಲ್ಲ ಎಲ್ಲ ಇದ್ರುನು ಇಲ್ಲಿ ತನಕ ಆರೋಪಿಗಳನ್ನ ಅರೆಸ್ಟ್ ಮಾಡದಿರ ಇರೋಂಥದ್ದು ಖಂಡನೀಯ. ದಯವಿಟ್ಟು ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ. ಯಾವ ತರ ರಾಜೀವ್ ಗೌಡ ಮತ್ತೆ ಅವ್ರ ಚೆಲಗಳನ್ನ ಯಾವ ತರ ಬಂಧಿಸ್ತಿರೋ ಅದೇ ತರ ಇಲ್ಲಿ ಇರೋಂತಹ ಜಾತಿ ಭಯೋತ್ಪಾದಕರನ್ನ, ಜಾತಿ ವಿಚಾರದಲ್ಲಿ ಇವ್ರನ್ನ ದೌರ್ಜನ್ಯ ಮಾಡೋಂಥದ್ದು, ಹಣವಂತರು, ಇವ್ರ ಮೇಲೆ ದೌರ್ಜನ್ಯ ಮಾಡಿರೋಂಥವ್ರನ್ನ ಅರೆಸ್ಟ್ ಮಾಡ್ಬೇಕು. ಯಾಕಂದ್ರೆ 18ನೇ ತಾರೀಕಿಗೆ ಗಲಾಟೆಗಳಾಗೈತೆ. ಇನ್ನೇನು ಬರ್ತಾ ಇದು ತಿಂಗಳು ಮುಗಿದು ಇನ್ನೇನು ಹತ್ರ 18ನೇ ತಾರೀಕು ಬಂದ್ಬಿಡ್ತೀನಿ. ಇನ್ನೊಂದು ತಿಂಗಳು ಆಗ್ತಾ ಬರ್ತಾ ಇತ್ತು. ಇಂಥ ವಿಚಾರಗಳಲ್ಲಿ ಇವ್ರಿಗೆ ಆಗಿರೋಂಥದ್ದು ಅನ್ಯಾಯ. ದಯವಿಟ್ಟು ಅವ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಸರ್, ಎಲ್ಲೋ ಅಟ್ರಾಸಿಟಿಗಳ ಪ್ರಾಬಲ್ಯ ಕಡಿಮೆ ಆಗ್ತಿದೆ ಅಂತ ಅನಿಸ್ತಿದ್ವಿ ಸರ್. ನಮ್ ಜನ ಇತ್ತೀಚೆಗೆ ಬೇರೆ ಒಂದಷ್ಟು ಜಾತಿವಾದಿಗಳು ಮತ್ತೆ ಅವರು ಮನೆಗಳಲ್ಲಿರೋಂಥವ್ರು ಓದ್ಕೊಂಡಿರೋದ್ರಿಂದ ಒಂದಷ್ಟು ಪ್ರಕರಣಗಳು ಏನಾಗ್ತಾ ಇದೆ, ನಿಜವಾಗ್ಲೂ ಯಾರ ಮೇಲೆ ಹಲ್ಲೆ ಆಗ್ತೈತಿ ಅಂತದ್ದು ಸಂಬಂಧಪಟ್ಟಂಗೆ, ಆದ್ರೆ ನಿಜವಾಗ್ಲೂ ಹಲ್ಲೆ ಆಗಿರೋಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ನ್ಯಾಯ ದೊರಕ್ತಾ ಇಲ್ಲ ಅನ್ನೋದು ಖಂಡನೀಯ. ಮತ್ತೆ ಒಂದಷ್ಟು ಕಡೆ ಸುಧಾರಿತ ಆಗೈತಿ, ಯಾವ್ದು ಸೆನ್ಸಿಟಿವ್ ಏರಿಯಾಸ್ ಐತೆ ಒಂದಷ್ಟು ಕಡೆ ಸುಧಾರಿತ ಆಗೈತಿ. ಆದ್ರೆ ನಮ್ಗೆ ನೋವಾಗೋದು, ನಮ್ಗೆ ಬೇಜಾರಾಗೋದೇನಂದ್ರೆ ಇಂಥ ಅಮಾಯಕರನ್ನ ಇಟ್ಕೊಂಡು ಹೊಡೆದಾಕಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳಿದ್ರು, FIR ಆಗಿದ್ರು, ಎಲ್ಲ ಆಗಿದ್ರು ಯಾಕೆ ಆರೋಪಿಗಳು ಬಂಧನ ಆಗಿಲ್ಲ ಅಲ್ವಾ? ಇದು ಬಂದಿರೋಂಥ ಪ್ರಶ್ನೆ. ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋಂಥದ್ದಿಲ್ಲ. ದಯವಿಟ್ಟು ಇವ್ರ ವಿಚಾರದಲ್ಲಿ ನೀವು ಕ್ರಮ ಕೈಗೊಂಡು ಒಂದಷ್ಟು ನ್ಯಾಯ ಕೊಡಿಸಿದ್ರೆ ಎಲ್ಲರಿಗೂ ಇಂಥ ಬಡವರಿಗೆ ನ್ಯಾಯ ಸಿಗುತ್ತೆ. ಇಲ್ವಾದಲ್ಲಿ ನಾವು ಹಂತವಾಗಿ ಹೋರಾಟ ಮಾಡೇ ಮಾಡ್ತೀವಿ. ಒಂದು ಠಾಣೆನೇ ತೆರೆದಿದೆ, ಅವ್ರು ಯಾಕೆ ಮೀನಾಮೇಷ ಎಣಿಸ್ತಿದ್ದಾರೆ? ಮತ್ತೆ ಇವ್ರು ಕೊಟ್ಟಂತ ದೂರಿಗೆ ಪ್ರಬಲವಾಗಿರ್ತಕ್ಕಂಥ ಒಂದು ಆಕ್ಟ್ಗಳನ್ನ ಯಾಕೆ ಸೇರಿಸ್ದಿರಾ? ಒಂಥರ ಸರ್, ಅಟ್ರಾಸಿಟಿ ಕಾಯ್ದೆ ಯಾವ ತರ ಮಾಡ್ತಾ ಇದಾರೆ? ಅಟ್ರಾಸಿಟಿ ಪ್ರಕರಣ ದಾಖಲಾಗಿದ್ದು 24 ಗಂಟೆಯಲ್ಲಿ ಆರೋಪಿನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸುತ್ತೋಲೆ ಮುಖಾಂತರ ನಮ್ಮ SC/ST ಸೆಲ್ಗಳು ಅದನ್ನ ಓಪನ್ ಮಾಡಿರೋಂಥದ್ದು. ಅದನ್ನ ಬಂದ್ಮೇಲೆ ಒಂದಷ್ಟು ಜನಕ್ಕೆ, ಒಂದು 30% ಜನಕ್ಕೆ ನ್ಯಾಯ ಸಿಕ್ಕೈತಿ. ಇನ್ನು 70% ಜನಕ್ಕೆ ಇಲ್ಲಿ ತನಕ ಯಾವುದೇ ನ್ಯಾಯ ಸಿಗ್ಲಿಲ್ಲ. ಈಗ ನಾವು ಇದನ್ನ ನೋಡ್ಬೋದು, ಯಾವ್ದು ನೆಲಮಂಗಲ ಒಂದು ಕೇಸ್ ನೋಡ್ಬೋದು. ನೇರವಾಗಿ ಬಂದು ಬೆದರಿಕೆ ಆಗ್ತಾನೆ. ಆದ್ರೆ ಇಲ್ಲಿ ತನಕ ಈ SC/ST ಸೆಲ್ ಅವರು ಪರಿಶಿಷ್ಟ ಜಾತಿ ಪಂಗಡಗಳ ದೌರ್ಜನ್ಯ ಏನು ಇದೈತೆ, ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ತನಕ ವಿಸಿಟೇ ಮಾಡಿಲ್ಲ. ಅಂಥದ್ದು ಎಷ್ಟೋ ಪ್ರಕರಣಗಳು. ಒಂದು 30 ಜನಕ್ಕೆ ನ್ಯಾಯ ಸಿಕ್ಕೈತೆ, ನಾನು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಲ್ಲ. ಅಂದ್ರೆ 70 ಜನಕ್ಕೆ ಅನ್ಯಾಯ ಆಗೈತಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಮೀನಾಮೇಷ ಮಾಡ್ತಾ ಇದ್ದಾರೆ? SC/ST ಸೆಲ್ ಆಗಿದ್ದು ನಮ್ಗೆ ಅನುಕೂಲ ಆಯ್ತು ಅಂತ ಹೇಳ್ಬಿಟ್ಟು ನಾವು ಖುಷಿ ಪಟ್ಟು ಪಟಾಕಿ ಹೊಡ್ತೀವಿ. ಆದ್ರೆ ಇವಾಗ ನೋಡಿದ್ರೆ ಇವೆಲ್ಲ ಆಗ್ತೈತಲ್ಲ, ನೋವಾಗ್ತಾ ಇದೆ ಸರ್. ಇದ್ರ ವಿರುದ್ಧ ನೀವು ಯಾವ ರೀತಿ ಕ್ರಮ? ಸರ್, ಹಂತವಾಗಿ ಮಾಡೇ ಮಾಡ್ತೀವಿ ಸರ್. ಈಗ ನಮ್ಗೆ ಹೋರಾಟ ಬಿಟ್ರೆ ಬೇರೆ ಏನ್ ದಾರಿ ಇಲ್ಲ. ಈಗ ಈ ಹುಡುಗನ ಹೊಡೆದ್ ಸಾಯ್ಸಾಕಿದ್ರು ಅಷ್ಟೇನೆ. ಇನ್ನೊಂದು 4-5 ದಿನ ಅವರು ಎಲ್ಲ ಬರ್ತಾ ಇದ್ರು, ಎಲ್ಲ ನೋಡ್ಕೊಂತ ಇದ್ರು. ಈಗ ಅಂತ ಕಂಬಾಲ್ಪಲ್ಲಿ 7 ಜನ ಸತ್ತಾಗ್ಲೇನೆ ಆರೋಪಿಗಳು ಆರಾಮಾಗಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಅವ್ರಿಗೆ ಅದೇ ಧೈರ್ಯ. ಇದೇ ಕಾನೂನಲ್ಲಿ ನಾವು ತಪ್ಪಿಸ್ಕೊಳ್ಬೋದಲ್ಲ. ಅಂದ್ರೆ ಕಾನೂನು ಅಷ್ಟೊಂದು ತಪ್ಪು ಮಾಡಿರೋರ ವಿರುದ್ಧವಾಗಿ ಅಷ್ಟೊಂದು ಕಠಿಣವಾಗಿದ್ರು ಕಾನೂನನ್ನ ಪರಿಪಾಲನೆ ಮಾಡೋಂಥ ವ್ಯಕ್ತಿಗಳು ಕೆಲವರು ಒಂದಷ್ಟು ರಾಜಕೀಯಕ್ಕೆ ಅವರ ಒಂದು ಇವುಗಳಿಗೆ ಒಳಗಾಗಿ ಇಂಥವ್ರಿಗೆ ಮೋಸ ಮಾಡ್ತಾ ಇರೋಂಥ ತಪ್ಪು.